ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ತಾಲಿಪೆಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕದ ತಾಲಿಪೆಟ್ಟು ಬಿಸಿ ಬಿಸಿಯಾಗಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ಇದಕ್ಕೆ ಇಲ್ಲ ಮೊಸರು ಗೊಜ್ಜು ಆದರೂ ಚೆನ್ನಾಗಿರುತ್ತೆ. ನೋಡಿರಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಎರಡು ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟಿತ್ತು, ಇದ್ದರೆ ಹಾಕಿ, ಇಲ್ಲಾಂದ್ರೂ ಪರವಾಗಿಲ್ಲ. ಮಿಕ್ಕಿರೋ ಅನ್ನನಾದರೂ ಹಾಕ್ಕೋಬೋದು. ನಾನು 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಹಿಟ್ಟು, ಎಷ್ಟು ಜನ ಇದ್ದೀರಾ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಓಂಕಾಳು. ನಮ್ಮನೇಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತು. ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿರೋದು, ಉಪ್ಪು ಹಾಕಿರೋದು ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪ ಒಣ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಅನ್ನ ಇತ್ತು, ಅದನ್ನು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕೋಬೇಕು. ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಅರಿಶಿನ, ಖಾರದ ಪೌಡ್ರು, ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಯಾವುದಿತ್ತು ಮನೇಲಿ ಅದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಅದನ್ನು ಸ್ವಲ್ಪ ತೊಳ್ಕೊಂಬಿಟ್ಟು 1-2 ಈರುಳ್ಳಿ, 4 ಬೀನ್ಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಕ್ಯಾರೆಟ್ ತುರಿದು ಹಾಕ್ಕೋಬೋದು. ಮಸಾಲೆ ಟೈಪ್ ಚೆನ್ನಾಗಿರುತ್ತೆ ಟೇಸ್ಟ್. ನೀವೇನಿದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಬೇಕಿದ್ರೂ ಮಾಡ್ಕೋಬೋದು. ನೋಡಿರಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟಿಗೆ ಕಲಸಿಟ್ಕೊಂಡಿದ್ದೀನಿ. ಹದದಲ್ಲಿ ಇದಕ್ಕೊಂದು ಪೇಪರ್ಗೆ, ಕವರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪನೇ, ನೀವು ಎಷ್ಟು ದೊಡ್ಡದಾಗಿ ಮಾಡ್ಕೋತೀರ ಅಷ್ಟು ಬೇಯಬೇಕಲ್ವ. ನಾನು ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ಚೆನ್ನಾಗಿ ಕೈಲೇ ತಟ್ತಾಯಿದ್ದೀನಿ. ನೀವು ಎಣ್ಣೆ ಹಾಕ್ಕೊಳ್ಬೇಕಿದ್ರೆ ತಟ್ಕೊಳ್ಳಿ ಮೇಲ್ಗಡೆ, ಇಲ್ಲಾಂದರೆ ಸ್ವಲ್ಪ ನೀರು ತೊಗೊಂಬಿಟ್ಟು ಕೈನ ಅದ್ಬಿಟ್ಟು, ಎಣ್ಣೆ ಅದ್ದೋ ಬದಲು ನೀರಲ್ಲೇ ಅದ್ಕೊಂಬಿಟ್ಟು ಎಷ್ಟು ದೊಡ್ಡದಾಗುತ್ತೆ ಅಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇದು ಬೇಯಲಿ ಅಂತೇಳ್ಬಿಟ್ಟು ಚಿಕ್ಕದಾಗಿ ಇದು ಮಾಡ್ತಾಯಿದ್ದೀನಿ, ಹೋಲ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಈಗ ಹೆಂಚು ಕಾಯಕ್ಕೆ ಇಟ್ಕೋಬೇಕು. ಹಂಚನ್ನ ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ತಟ್ಟಿದ್ದೀವಲ್ವ ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ 2 ಕಡೆನೂ ಬೇಯಿಸ್ಕೋಬೇಕು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅಂದರೆ ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ಕೊಳ್ಳಿ. ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿರಿ, ಕೈಲೇ ತಟ್ಕೋಬೋದು. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಏನೂ ಇಲ್ಲಪ್ಪ ಅಂದರೆ ಟೊಮೊಟೊ ಹಾಕಬೇಡಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಯಾವ ಸೊಪ್ಪು ಇರುತ್ತೋ ಸೊಪ್ಪು ಹಾಕ್ಕೊಂಡು, ಹೆಲ್ದಿ ಅಲ್ವಾ, ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಚಟ್ನಿ ಮಾಡಿದ್ದೆ. ಇವತ್ತು ನಮ್ಮ ಚಾನಲ್ ಚಟ್ನಿ ಮಾಡೋದು ಹೇಗಂತಲೂ ತೋರಿಸಿದ್ದೀನಿ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಟೊಮಾಟೊ ಚಟ್ನಿ ಏನಾದ್ರು ಮಾಡ್ಕೊಂಡು ತಿನ್ಕೋಬೋದು ಸೈಡಲ್ಲಿ. ಇಲ್ಲ ಹಂಗೇನೂ ತಿನ್ಕೋಬೋದು. ಬರೀ ಮೊಸರು ಹಾಕೊಂಡು ತಿಂತೀನಪ್ಪ ಅಂದರೆ ಮೊಸರು ಹಾಕ್ಕೊಂಡು ತಿನ್ಕೋಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟೂ ಚೆನ್ನಾಗಿರುತ್ತೆ. 2 ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ. ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ಕೊಳ್ಳಿ. ನೀವು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು.